ಮೇಡಮ್, ನಾಳೆ ನಿಮಗೆ ಫೀಸ್ ತಲುಪಿಸ್ತೀನಿ. ಸರಿ, ನಮಸ್ತೆ. ಅಭಿ ಬಾಯ್ಲಿ. ಬಾಯ್ಲಿ ಅಂದೆ. ಫೀಸ್ ಏನ್ ಮಾಡ್ದೆ ಅಮ್ಮ? ಅದು ಬುಕ್ಸ್ ತಕೊಂಡೆ. ಯಾವಾಗ್ಲೂ ಬುಕ್ಸ್ ತಕೊಂಡೆ ಅಂತೀಯ. ಯಾವ ಬುಕ್ಸ್ ತಕೊಂಡೆ? ಎಷ್ಟು? ನಾನು ನೋಡ್ತೀನಿ, ಕೊಡಿಲಿ. ಎಷ್ಟೊಂದು ಬುಕ್ಸ್ ತಕೊಂಡೆ, ಅದನ್ನೆಲ್ಲ ನಿಂಗೆ ಹೇಳಕ್ಕಾಗತ್ತಾ? ಹೋಗ್ಲಿ ಬಿಡಮ್ಮ. ಅಭಿ, ನಾನು ಹೇಳ್ದಷ್ಟು ಮಾಡು. ಎಲ್ಲಿ ಬುಕ್? ಬ್ಯಾಗಲ್ಲಿ. ಕೊಡಿಲಿ. ಕೊಡು. ಅಮ್ಮ ಹೇಳಿದ್ದಾನೆ ಇದ್ರಲ್ಲಿ ಏನೂ ಇಲ್ಲ ಅಂತ. ಸುಳ್ಳು ಹೇಳಬಾರಲ್ಲ ಅಮ್ಮ ಅನ್ಬೇಡ. ಕೈಲಾಗದೆ ಇದ್ರು ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ನಾನು ಸಾಧ್ಯ. ಏನಪ್ಪ, ನನಗೆ ಹೋಗ್ದೆ ಇದೆ ಅಂತ ತಿಳ್ಕೊಂಡು ಯಾವ ಕಟ್ಕೊಂಡು ಓಡೋದು? ಅದೆಲ್ಲ ತಲೆ ಹಾಕೊಂಡ್ರೆ ನನಗೆ ಹುಷಾರಿಲ್ದೆ ಇದ್ರು ನಿನಗೆ ಫೀಸ್ ತಂದು ಕಟ್ಟಿರೋದು ನಿನ್ಗೆ ಡಾಕ್ಟರ್ ಇಂಜಿನಿಯರ್ ಆಗ್ಲಿ ಅಂತ. ಆದ್ರೆ ನೀನು ತನ್ನ ಮನೇಲೆ ಕಳ್ತನ ಮಾಡಿದ್ಯಾ. ನಿಮ್ಮಮ್ಮ ನಿನ್ಗೇನ್ ಕಮ್ಮಿ ಮಾಡಿದ್ದಾಳೆ? ಅದಕ್ಕೆ ನೀನು ಸುಳ್ಳು ಹೇಳ್ತೀಯಾ? ಅಮ್ಮ, ನಾನು ಸುಳ್ಳು ಹೇಳಿಲ್ಲ. ನಾನು ನಿಜವಾಗ್ಲೂ ಕಳ್ತನ ಮಾಡ್ಲಿಲ್ಲ. ಮತ್ತೆ ತೋರ್ಸು. ಅಮ್ಮ ತೋರ್ಸು. ಅಮ್ಮ ಬೇಡಮ್ಮ, ಪ್ಲೀಸ್ ಬೇಡಮ್ಮ, ಏನು ಇಲ್ಲ. ಅವತ್ತು ಡಾಕ್ಟರ್ ಹೇಳಿದ್ರಲ್ಲ ನಿಮ್ಗೆ ಅಸ್ತಮ ಇದೆ ಅಂತ, ಹೊಗೆಯಿಂದ ನಿಮ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು. ಆದ್ರೆ ನಿನ್ ಬಗ್ಗೆ ನೀನ್ ಯೋಚನೆ ಮಾಡ್ಲಿಲ್ಲ. ಹೇಗಾದ್ರೂ ಮಾಡಿ ಕಷ್ಟಪಟ್ಟು ನನ್ನನ್ನ ಡಾಕ್ಟರ್ ಮಾಡ್ಬೇಕು ಅಂತ ಇದೀಯ. ಈ ಪ್ರಪಂಚದಲ್ಲಿ ಡಾಕ್ಟರ್ ಎಷ್ಟು ಜನ ಬೇಕಾದ್ರೂ ಸಿಗ್ತಾರೆ, ಆದ್ರೆ ನಿಂತರ ಮುದ್ದು ಮಾಡಿ ತುತ್ತು ತಿನ್ಸಿ ಪ್ರೀತಿ ಮಾಡೋ ಅಮ್ಮ ಎಲ್ಲಿ ಸಿಗ್ತಾಳಮ್ಮ? ಜ್ವರಗೆ ಚಪ್ಪಾಳೆ ತಗೋಬೇಕು ಎಲ್ಲರೂ.
ನನಗೆ ಮೊದ್ಲು ಅಪ್ಪ ನಮ್ಮನ್ನೆಲ್ಲ ಬಿಟ್ಟೋದ್ರು. ಈಗ ನಿನ್ನನ್ನ ನಾನೆಲ್ಲೂ ಹೋಗಕ್ ಬಿಡಲ್ಲ ಅಮ್ಮ, ನಿನ್ನನ್ನ ನಾನೆಲ್ಲೂ ಹೋಗಕ್ ಬಿಡಲ್ಲ. ಮೂರೆಂಟು ದೇವರನ್ನು ಪೂಜಿಸುವುದೇ ಕೈ ಮುಗಿದು ತಲೆ ಬಾಗು ನನ್ನ ಕ್ಷಮಿಸ್ಬಿಡಕ್ಕಂದ ಹುಡುಕ್ತಲ್ ಹೊಡೆದೆ. ಈ ತಾಯಿಯ ಸರಿ ಸಾಟಿ ಬರೆದೋಡು ಆ ಬ್ರಹ್ಮನು ಗಗನಿಲ್ಲಿ ನಿಂತೋಡು ನಮ್ಮವ್ವನು.